ನಮಸ್ತೆ ಎಲ್ರಿಗೂ ಶಿಶಿರ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ತೊಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನನ್ನು ಹೇಳಬೇಕು. ಈ ತೊಂಡೆಕಾಯಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ಸೋಂಕು ನಿವಾರಕ ಅಂತ ಹೆಸರನ್ನು ಪಡ್ಕೊಂಡಿದೆ. ಯಾಕೆ ಅಂತ ಅಂದರೆ ಮಧುಮೇಹ ತುಂಬ ಜನಕ್ಕೆ ಇರುತ್ತಲ್ವ, ಸೊ ಮಧುಮೇಹಕ್ಕೆ ಇದು ಸುಲಭ ಪರಿಹಾರ ಅಂತ ಹೇಳ್ಬೋದು. ಇದು ಅಲ್ಲದೆ ಇದರಿಂದ ನಾವು ತಿನ್ನೋಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ವಿವಿಧ ಬಗೆಯ ಅಲರ್ಜಿಗಳಿರುತ್ತೆ, ಅದಕ್ಕೂ ಕೂಡ ಇದು ರಕ್ಷಣೆಯಾಗಿ ಕಾರ್ಯ ಮಾಡುತ್ತೆ. ಅದಲ್ಲದೆ ಮಾರಕ ಕ್ಯಾನ್ಸರ್, ಸೊ ಇದರ ವಿರುದ್ಧ ಕೂಡ ರಕ್ಷಣೆ ಮಾಡೋದಕ್ಕೆ ಈ ತೊಂಡೆಕಾಯಿ ಕೆಲಸ ಮಾಡುತ್ತೆ. ಹಾಗಾಗಿ ತೊಂಡೆಕಾಯನ್ನು ನಿಮ್ಮ ಆಹಾರದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ತೊಂಡೆಕಾಯನ್ನು ಹಚ್ಕೊಂಡಿದ್ದೀನಿ, ನಾನು ಉದ್ದವಾಗಿ ಹಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಚ್ಕೊಳ್ಳಿ. ಅದಾದಮೇಲೆ ಅದನ್ನು ಒಂದು 5 ರಿಂದ 6 ಸ್ಪೂನ್ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ತೊಂಡೆಕಾಯಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು 6 to 8 ಮಿನಿಟ್ಸು ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಸೊ ಆಗ ಅದು ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಬೇಯಿಸಿ, ಅದು ಸೀದೋಗುತ್ತೆ ಅಂತ ಅಂದ್ಕೊಂಬೇಡಿ, ಅದು ಸೀದಿರೋದಲ್ಲ, ಅದು ಚೆನ್ನಾಗಿ ಬೆಂದಾಗ ಆ ರೀತಿ ಕಲರ್ ಆಗುತ್ತೆ. ಸೊ ಈಗ ನೋಡಿ, ಈ ರೀತಿ ಬ್ರೌನಿಶ್ ಆಗಿ ಬೆಂದಿದೆ ಎಣ್ಣೆಯಲ್ಲಿ. ಸೊ ಈಗ ಇದಕ್ಕೆ ಏನೇನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ, ವೆರಿ ಸಿಂಪಲ್, ತುಂಬ ಈಸಿ ರೆಸಿಪಿ ಇದು. ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ನಿಮಗೆ ಟೇಸ್ಟ್ ಪ್ರಕಾರ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಅರ್ಧ kg ತೊಂಡೆಕಾಯಿ. ಸೊ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊತಾ ಇದ್ದೀನಿ. ಈ ಅರಿಶಿಣ ಹಾಕಾದ್ಮೇಲೆ ಅದೇ ಕ್ವಾಂಟಿಟಿಯಷ್ಟು ಅಂದರೆ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿನ ಪುಡಿ, ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಸೊ ನೀವು ಅಬ್ಸರ್ವ್ ಮಾಡಿದ ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಮತ್ತು ಅರಿಶಿಣ ಇದು 3 ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಂತರ ಮಸಾಲೆ ಸ್ವಲ್ಪ ಅದಕ್ಕೆ ಹಿಡಿಬೇಕಲ್ಲ, ಅದಕ್ಕೆ ಒಂದು 2 ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ. ಸೊ ತೊಂಡೆಕಾಯಿ ಫ್ರೈ ರೆಡಿ. ನೀವು ತಿಂದು ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.